ನಮ್ಮ ಒಂದು ಕೇಂದ್ರ ಸರ್ಕಾರದ ಜೊತೆಗೂಡಿ ಕೆಲವು ಯೋಜನೆಗಳನ್ನ ತರಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ನನ್ನ ಒಂದು ಜವಾಬ್ದಾರಿ ಏನಿದೆ. ಆ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಮೊನ್ನೆ ದಿನ ನಾನು ಸಚಿವರಿಗೆ ದೂರವಾಣಿ ಕರೆ ಮುಖಾಂತರ ಒಂದು ಸಭೆ ಕರೆಯತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೆ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆ ಏರ್ಪಾಡಾಗುತ್ತದೆ. ಈ ಸಭೆಯಲ್ಲಿ ರಾಜ್ಯ ಸರ್ಕಾರದ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ವಿಶೇಷವಾಗಿ ನಾನೇನು ನಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ARA ಅಂತಕ್ಕಂಥ ಟೆಸ್ಟಿಂಗ್ ಸೆಂಟರ್ನ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವೇನು ತೀರ್ಮಾನ ಮಾಡಿದ್ದೇವೆ. ಇವತ್ತು ಈ ಟೆಸ್ಟಿಂಗ್ ಸೆಂಟರ್ಗಳು ಇರ್ತಕ್ಕಂಥದ್ದು ದೇಶದಲ್ಲಿ 4 ಭಾಗದಲ್ಲಿ. ಆ 4 ಭಾಗಗಳು ಪೂನಾ, ಚೆನ್ನೈ, ಭೋಪಾಲ್ ಹಾಗೂ ಡೆಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ನಾವು ಈ ಒಂದು ಟೆಸ್ಟಿಂಗ್ ಸೆಂಟರ್ ತರಬೇಕು ಅಂತ ಇದ್ದೇವೆ. ಇದು ಬಹಳ ದೊಡ್ಡ ಮಟ್ಟದ ಹೈಟೆಕ್ನ ಟೆಸ್ಟಿಂಗ್ ಏಜೆನ್ಸಿ ಇದೆ. ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಟೆಸ್ಟಿಂಗ್ ಏಜೆನ್ಸಿನ ತರಬೇಕು ಅನ್ನೋದು ನನ್ನ ಉದ್ದೇಶ ಏನಿದೆ, ನಮ್ಮ ಇಲಾಖೆ ಉದ್ದೇಶ ಏನಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಸಹಕಾರ, ಅವರಿಂದ ಪಡೆದಿರತಕ್ಕಂಥ ಒಂದು ಒಪ್ಪಿಗೆಯಿಂದ ರಾಜ್ಯಕ್ಕೆ ಸುಮಾರು ಮೊದಲನೇ ಹಂತದಲ್ಲಿ 750 ಕೋಟಿ ವೆಚ್ಚದಲ್ಲಿ ಈ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಇಟ್ಕೊಂಡಿದ್ದೇವೆ. ಈ ಟೆಸ್ಟಿಂಗ್ ಸೆಂಟರ್ ಬರೋದ್ರಿಂದ ಹಲವಾರು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತಯಾರು ಮಾಡ್ತಕ್ಕಂಥವ್ರು ಮತ್ತು ಹಲವಾರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ, ಆಟೋಮೊಬೈಲ್ ಸೆಕ್ಟರ್ನಲ್ಲಿ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳು ಅವರು ತಯಾರು ಮಾಡಿರ್ತಕ್ಕಂಥದ್ದನ್ನ ಟೆಸ್ಟ್ ಮಾಡ್ತಕ್ಕಂಥದ್ದು ಏನೋ ಒಂದು ಪ್ರತೀತಿ ಇದೆ, ಅಲ್ಲಿಂದ ಸರ್ಟಿಫಿಕೇಟ್ ಪಡಿಬೇಕು. ಆ ಹಿನ್ನೆಲೆಯಲ್ಲಿ ಈ ಒಂದು ARAಯನ್ನ ನಾವು ಸ್ಥಾಪನೆ ಮಾಡ್ತಕ್ಕಂಥ ಭಾಗದ ಸುತ್ತಮುತ್ತ ಒಂದು 500ರಿಂದ 1000 ಎಕರೆವರೆಗೂ ಲ್ಯಾಂಡ್ ಅನ್ನ ನಾವು ಪಡೆದ್ರೆ ಸುಮಾರು 20-25 ಸಾವಿರ ಯುವಕರಿಗೆ ಉದ್ಯೋಗ ದೊರಕತಕ್ಕಂಥದ್ದು. ಇದು ಏನೋ ಒಂದು ಸಣ್ಣದಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ, ಆ ಒಂದು ರಾಜಕಾರಣ ನಾನು ಈ ಒಂದು ವಿಷಯಕ್ಕೆ ತರಲಿಕ್ಕೆ ಹೋಗಲ್ಲ. ಈಗ ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ, ಯಾರ್ಯಾರು ಎಷ್ಟು ಮಟ್ಟಿಗೆ ಬಹಳ ಹೃದಯದಿಂದ ನಮಗೊಂದು ಮಂಡ್ಯಗೆ ಅನುಕೂಲ ಆಗ್ತಕ್ಕಂಥ ಕಾರ್ಖಾನೆ ಬರಬೇಕು ಅಂತಕ್ಕಂಥದ್ದು ಅವರ ಹೃದಯದಲ್ಲಿ ಯಾರ್ಯಾರಲ್ಲಿ ಏನೇನಿದೆ ಅನ್ನೋದು ಗೊತ್ತು ನನಗೆ. ಆ ಹೇಳಿಕೆಗಳನ್ನೆಲ್ಲ ಗಮನಿಸಿದ್ದೇನೆ. ಆದ್ರೆ ನಾನು ಸಣ್ಣತನಕ್ಕೆ ಇಳಿಯಕ್ಕೆ ಹೋಗಲ್ಲ. ಇವತ್ತು ನಮ್ಮ ಮಂತ್ರಿಗಳು ಸಹ ಬೆಂಗಳೂರು ಸುತ್ತಮುತ್ತವೇ ಮಾಡಿದ್ರು ಒಳ್ಳೇದಲ್ವಾ ಅಂತಕ್ಕಂಥದ್ದನ್ನು ಅವರು ಏನು ಹಲವಾರು ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಭಾವನೆಗಳಿದೆ ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದ್ರು. ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ, ಬೆಂಗಳೂರು ಸುತ್ತಮುತ್ತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಯಾವೊಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಬೆಳೆದಿದೆ. ಇವತ್ತು ನಾನು ಕರ್ನಾಟಕಕ್ಕೆ ಈ ಒಂದು ARA ಸಂಸ್ಥೆಯ ಮುಖಾಂತರ ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ನನ್ನನ್ನು ಗೆಲ್ಲಿಸಿರ್ತಕ್ಕಂಥ ಒಂದು ಮಂಡ್ಯ ಜಿಲ್ಲೆಯ ಜನತೆಯ ಋಣ ತೀರಿಸ್ಬೇಕು. ನನಗೆ ಇಡೀ ಕರ್ನಾಟಕ ಒಂದೇ. ನಾನು ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡ್ತೇನೆ. ನಾನಿವತ್ತು ಮಂತ್ರಿಗಳಿಗೂ ಹೇಳಿದ್ದೇನೆ, ನೀವು ಸಹಕಾರ ಕೊಡಿ. ಇವತ್ತು ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೈಗಾರಿಕೆಗಳನ್ನು ತರ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ. ಇದನ್ನು ಮಂತ್ರಿಗಳಿಗೂ ನಾನು ಮನವಿ ಮಾಡಿದ್ದೇನೆ. ಯಾರೂ ಅನ್ಯತಾ ಭಾವಿಸಬೇಕಾಗಿಲ್ಲ. ಇಲ್ಲಿ 2-3 ಜಾಗಗಳನ್ನು ನೋಡಿದ್ದೇವೆ. ಆ 2-3 ಜಾಗಗಳನ್ನೇನು ನೋಡಿದ್ದೇವೆ, ಅಲ್ಲಿ ಕೆಲವು ಲಿಮಿಟೆಡ್ ಲ್ಯಾಂಡ್ ಇರ್ತಕ್ಕಂಥದ್ದು.
ಆ ಹಿನ್ನೆಲೆಯಲ್ಲಿ ನಾನು ಇದು ಕೈ ಹಾಕಿರ್ತಕ್ಕಂಥದ್ದು ಸುಮ್ಮನೆ ಯಾರಿಗೋ ಖುಷಿ ಕೊಡ್ಲಿಕ್ಕೆ ಮೆಚ್ಚಿಸ್ಲಿಕ್ಕಾಗಿ ಕೈ ಹಾಕಿರ್ತಕ್ಕಂಥದ್ದಲ್ಲ. ಇದು ಮುಂದಿನ ದಿನಗಳಲ್ಲಿ ಹಲವಾರು ನೂರಾರು ವರ್ಷಗಳು ಒಂದು ಬಡ ಕುಟುಂಬಗಳ ವಿದ್ಯಾವಂತ ಯುವಕರಿಗೆ ಒಂದು ಬದುಕಿಗೆ ದಾರಿ ಆಗಬೇಕು. ನನಗೆ ಆ ದೃಷ್ಟಿಯಿಂದ ಇದು ದೊಡ್ಡ ಮಟ್ಟದಲ್ಲಿ ಬೆಳೆಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಇವತ್ತು ನಾವು ಈಗಾಗಲೇ 500 ಎಕರೆಯ ಒಂದು ಪ್ರದೇಶ ಎಲ್ಲಿ ಸಿಗಬಹುದು, ಮೂಲಭೂತ ಸೌಕರ್ಯಗಳು ಎಲ್ಲಿ ದೊರಕಬಹುದು, ಕೊಡ್ಲಿಕ್ಕೆ ಸಾಧ್ಯ, ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಇನ್ನೊಂದು ವಾರದಲ್ಲಿ, ಯಾಕೆಂದ್ರೆ ಈ ತಿಂಗಳು 30ನೇ ತಾರೀಕಿನ ಒಳಗೆ ಜಾಗದ ಸಮಸ್ಯೆಯನ್ನು ಬಗೆಹರಿಬೇಕು. ಮೇ ತಿಂಗಳಿನಲ್ಲಿ ಫೌಂಡೇಶನ್ ಹಾಕಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಕೇಂದ್ರದ ಕ್ಯಾಬಿನೆಟ್ನಲ್ಲೂ ಅಪ್ರೂವಲ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ರೀತಿಯ ನಮ್ಮ ಇಲಾಖೆಯಿಂದ ಸಿದ್ಧತೆಗಳನ್ನು ಮಾಡಿ ಇನ್ನೊಂದು 8-10 ದಿವಸದಲ್ಲಿ ಇವತ್ತು ಆ ಒಂದು ಒಪ್ಪಿಗೆಯನ್ನು ಪಡೆಯತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ. ನನಗೆ ಮೊದಲನೆಯ ಆದ್ಯತೆ ಇವತ್ತು ಮಂಡ್ಯದಲ್ಲಿ ಆ ಜನತೆ ಹೋದಂಥ ಪ್ರತಿಯೊಂದು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಇಲ್ಲ ನಾವೇನೋ ನಿರೀಕ್ಷೆ ಇಟ್ಟಿದ್ದು ಒಂದು ಕಾರ್ಖಾನೆ ಬೇಕು ನಮಗೆ ಅಂತಕ್ಕಂಥದ್ದನ್ನ ಪ್ರತಿನಿತ್ಯ ಏನು ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಈ ಕಾರ್ಖಾನೆಯನ್ನ ಈ ಒಂದು ಟೆಸ್ಟಿಂಗ್ ಸೆಂಟರ್ ಅಲ್ಲಿ ತರ್ತಿರ್ತಕ್ಕಂಥ ಉದ್ದೇಶ ಇದು. ನಾನು ಒಂದು ಭಾಗವನ್ನ ಸಲಹೆ ಕೊಟ್ಟಿದ್ದೇನೆ, ಒಂದು ಭಾಗದ ಲ್ಯಾಂಡಿನ ವಿಷಯದಲ್ಲಿ. ಆ ಭಾಗದಲ್ಲಿ ನಮ್ಮ ರೈತರುಗಳು ಸಹಕಾರ ಕೊಡ್ತಕ್ಕಂಥದ್ದು ಒಂದು ಭಾಗ, ಅದ್ರ ಜೊತೆಗೆ ಸರ್ಕಾರಿ ಭೂಮಿ ಇರ್ತಕ್ಕಂಥದ್ದು ಒಂದು 500 ಎಕರೆ ಸರ್ಕಾರಿ ಭೂಮಿನೇ ಇದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆ ಸರ್ಕಾರಿ ಭೂಮಿನಲ್ಲಿ ಯಾರಾದರೂ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಏನಾದರೂ ಸಣ್ಣ ಪುಟ್ಟ ಕೃಷಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಸಹ ಸರ್ಕಾರದಲ್ಲಿ ಈಗ ಒಂದು ಎಕ್ಸ್ಗ್ರೇಷಿಯಾ ಕೊಡ್ತಕ್ಕಂಥದ್ದು ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಅನುಕೂಲ, ಯಾಕೆಂದ್ರೆ ಯಾರು ಗಾಬರಿ ಆಗಬೇಕಾಗಿಲ್ಲ. ಆ ಒಂದು ಸರ್ಕಾರಿ ಭೂಮಿ ಒಳಗೆ ಅವರೇನಾದರೂ ಕೃಷಿ ಮಾಡ್ತಾ ಇದ್ರೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಅವ್ರಿಗೂ ಬದುಕಲಿಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥದ್ದಕ್ಕೂ ಇವತ್ತು ಚರ್ಚೆ ಮಾಡಿದ್ದೇವೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಕನಿಷ್ಠ ಒಂದು 500,000 ಎಕರೆ ನಾವು ಗುರುತಿಸಿದ್ರೆ, ಐಡೆಂಟಿಫೈ ಮಾಡಿದ್ರೆ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಟೌನ್ಶಿಪ್ ಬೆಳೀತದೆ. ಟೌನ್ಶಿಪ್ ಅಷ್ಟೇ ಅಲ್ಲ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒಂದು ದೊಡ್ಡ ಹಬ್ಬ ಆಗುತ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಮಂತ್ರಿಗಳ ಜೊತೆ ಮಾತಾಡಿದ್ದೇನೆ, ಮಂತ್ರಿಗಳಿಗೆ ಅಭಿನಂದಿಸ್ತೀನಿ. ಅವರು ಎಲ್ಲ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ನಾನು ಕೋಆಪರೇಷನ್ ಕೊಡ್ತೀನಿ ಅಂತಕ್ಕಂಥದ್ದನ್ನ ಮಂತ್ರಿಗಳು ಸಹ ಹೇಳಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಸಹ ಬಜೆಟ್ ಅಲ್ಲಿ 100 ಎಕರೆ ಭೂಮಿಯನ್ನ ಮಂಡ್ಯದಲ್ಲಿ ನಾವು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅಂತಕ್ಕಂಥ ಅವರು ಸಹ ಘೋಷಣೆ ಮಾಡಿದ್ದಾರೆ. ಅದರಿಂದ ಇದನ್ನ ಸರಿಯಾದ ರೀತಿ ಸದುಪಯೋಗ ಪಡಿಸ್ಕೊಂಡ್ರೆ ರಾಜ್ಯಕ್ಕೆ ಒಂದು ಉತ್ತಮವಾದಂತ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ತರಲಿಕ್ಕೆ ಸಾಧ್ಯ. ನಾನು ಈಗ ನನಗೆ ಬ್ರದರ್, ಮಂಡ್ಯ ಅಂದ್ರೆ ಮಂಡ್ಯ ಜಿಲ್ಲೆನಲ್ಲಿ ಬರೀ ಮಂಡ್ಯ ಸಿಟಿ ಒಂದಿಲ್ಲ, ಮಂಡ್ಯ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ, 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬೇಕಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಇರ್ತಕ್ಕಂಥದ್ದು ಭಾವನೆ, ಮಂಡ್ಯದಲ್ಲಿ ಒಂದು ಕಾರ್ಖಾನೆ, 1-2 ಕಾರ್ಖಾನೆ ಬರಬೇಕು. ಇಲ್ಲಿ 1-2 ಕಾರ್ಖಾನೆ ಅಲ್ಲ, ಸುಮಾರು ಒಂದು 50-100 ಕಾರ್ಖಾನೆಗಳು ಬರ್ತವೆ. ನಾನು ಅದಕ್ಕೆ ಹೇಳಿದ್ದು 20-25 ಸಾವಿರ ಜನ ಇವತ್ತು ಉದ್ಯೋಗ ದೊರಕುತ್ತೆ ಅಂದ್ರೆ ಅದು ಕೇವಲ ಮಂಡ್ಯದವರೆಗೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ರೀತಿಯಲ್ಲಿ ಸಿಗಬಹುದು. ಪಕ್ಕದ ತುಮಕೂರಿಗೂ ಅನುಕೂಲ ಆಗ್ಬೋದು, ಮತ್ತಿನ್ನ 2-3 ಜಿಲ್ಲೆಗಳಿಗೂ ಅನುಕೂಲ ಆಗ್ಬೋದು. ಆ ನಿಟ್ಟಿನಲ್ಲಿ ನನ್ನ ಕಾರ್ಯಕ್ರಮ ಇಲ್ಲಿ ಜಮೀನಿನ ವ್ಯಾಪ್ತಿ ಮುಖ್ಯ ಅಲ್ಲ, ವಿಸ್ತೀರ್ಣ. ಇಲ್ಲಿ ಮುಂದಕ್ಕೆ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಯಾವ ಪ್ರಮಾಣದ ಆದ್ಯತೆಯಲ್ಲಿ ಕೆಲಸ ಸಿಗುತ್ತೆ ಅದು ಮುಖ್ಯ ನನಗೆ. ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸ್ತಾ ಇದ್ದೇನೆ. ಒಂದು ನಿಮಿಷ, ನಾನು ಏನು ಇಲ್ಲಿ ಆದ್ಯತೆ ಅಲ್ಲ, ಇವತ್ತು ARAನ ಸಂಸ್ಥೆ ಏನಿದೆ
ಆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು 100ರಿಂದ 150 ಎಕರೆ. ಪಾಪ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ 100 ಎಕರೆ ಮೇಲೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ARI ಅಂತಕ್ಕಂಥ ಒಂದು ಸಂಸ್ಥೆ ಟೆಸ್ಟಿಂಗ್ ಸೆಂಟರ್ಗೆ ನಮಗೆ ಬೇಕಾಗಿರ್ತಕ್ಕಂಥ ಜಾಗ 100ರಿಂದ 150 ಎಕರೆ. ಆದರೆ ಆ ಟೆಸ್ಟಿಂಗ್ ಸೆಂಟರ್ನ ನಾವು ಪ್ರಾರಂಭ ಮಾಡೋದ್ರಿಂದ ನೂರಾರು ಕಾರ್ಖಾನೆಗಳು ಪ್ರಾರಂಭ ಆಗ್ತಾವಲ್ಲಿ, ಆಗ ಡೆವಲಪ್ಮೆಂಟ್ ಆಗುತ್ತಲ್ಲ. ಪಾಪ ಅವ್ರು ಹೇಳ್ತಾ ಇದ್ದಾರಲ್ಲ, ನಮ್ದೆಲ್ಲ ನೀರಾವರಿ ನಮ್ಮ ಭಾಗದಲ್ಲಿ ಸಿಗಲ್ಲ ಅಂತ. ನಿಜ ಅದು. ನಮ್ಮ ರೈತರು ನೀರಾವರಿ ಜಮೀನ ಹೋಗ್ಬಿಟ್ಟು ನಾನು ಕೈಗಾರಿಕೆ ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಕ್ಕಾಗತ್ತಾ? ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡೋದ ನಾವು? ರೈತರನ್ನ ಬೀದಿ ಪಾರ್ ಮಾಡಿ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲಿ ಸರ್ಕಾರದ ಭೂಮಿ ಇದೆ, ಎಲ್ಲಿ ಡ್ರೈ ಲ್ಯಾಂಡ್ ಮಳೆಯ ಆಧಾರದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಇದೆ, ಅಂತ ಭಾಗದಲ್ಲಿ ಲ್ಯಾಂಡ್ ಅನ್ನು ಹುಡುಕಿ ರೈತರುಗಳಿಗೂ ತೊಂದರೆ ಆಗಬಾರದು, ಅವ್ರ ಮಕ್ಕಳಿಗೂ ತೊಂದರೆ ಆಗಬಾರದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಕಾರ್ಖಾನೆಗಳಾಗಬೇಕು. ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡಿ. ಇದು ಅವ್ರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಬಹುಶಃ ಈ ಘಟನೆಯಿಂದ ಒಂದು ಸಮಾಜ, ಇವತ್ತಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಮಾಜದ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಗುಮಾನಿ ಅನುಮಾನಗಳು ಆ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ನಾಯಕರ ಮೇಲೆ, ಈ ಗುಮಾನಿಯ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ಆ ವರ್ಗದ ಜನ ನಮ್ಮ ಜೊತೆನಲ್ಲೂ ಮೊದಲಿಂದಲೂ ನಮಗೆ ಹಲವಾರು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಸಹಕಾರ ಏನು ಬರ್ತಾ ಇತ್ತು, ಇವತ್ತು ಅವರಿಗೆ ಮನವರಿಕೆ ಆಗ್ತಕ್ಕಂಥದ್ದು ಈ ಬೆಳವಣಿಗೆಯಿಂದ ಆಗಬಹುದು ಅಂತಕ್ಕಂಥ ರಾಜಕೀಯದ ಒಂದು ಅನಾಲಿಸಿಸ್. ಇಲ್ಲ, ನನಗೆ ಯಾರ ಹತ್ರನೂ ನಾನು ಚರ್ಚೆ ಮಾಡಿಲ್ಲ, ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ನಾನು 25 ವರ್ಷ ಆಯ್ತು. ನಾನು 1994 ನಾನು ಸ್ವಲ್ಪ ನೇರವಾಗಿ ರಾಜಕಾರಣಕ್ಕೆ ಬಂದನು. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ 27-30 ವರ್ಷ ಆದಂಥ ರಾಜಕೀಯದ ಅನುಭವಗಳು. ನಮ್ಮ ಪಕ್ಷದಲ್ಲಿ ಇದ್ದಂಥ ಬಹಳ ಜನ ಬೆಳೆದವರು ಏನೇನು ತೀರ್ಮಾನಗಳು ಮಾಡ್ಕೊಂಡು ಹೋಗಿದ್ರು, ಅವರವರ ಭಾವನೆಗಳು ಏನೇನಿದೆ ಅದೆಲ್ಲ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿಮಗೆ ವಿಶ್ಲೇಷಣೆ ಕಾಂಗ್ರೆಸ್ನಲ್ಲಿ ಚರ್ಚೆ ಮಾಡಲ್ಲ. ಆ ಒಂದು ಕೆಟಗರಿಗೆ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ, ಆ ಜನಸಮೂಹ ಏನ್ ತೀರ್ಮಾನಗಳನ್ನು ತೆಗೆದುಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇಲ್ಲ. ನಮ್ಮ ಜೊತೆಯಲ್ಲಿ ಇದ್ದು ಬಿಟ್ಟೋದಂತ ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವ್ರು ಇರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ನನ್ನ ರಾಜಕೀಯದ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ. ನಾನು ಆ ವಿಷಯದಲ್ಲಿ ನಮ್ಮ ಪಕ್ಷದ ಬಾಗಿಲು ತೆಗೆಯೋದೇನು, ನಾನು ಕೆಲವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡ್ತೀನಿ.